ಇವತ್ತೊಂದು ರಿಕ್ವೆಸ್ಟೆಡ್ ರೆಸಿಪಿ ಇದು. ಸುಮಾರು ಜನ ನನ್ನ ಹತ್ರ ಮಾಡಿ ಹಾಕಿ ಅಂತೇಳಿ ಹೇಳಿದರು. ಹಾಗೆ ಇವತ್ತು ಮಾಡಿ ಹಾಕ್ತಾ ಇದ್ದೇನೆ ನಾನು ಇದನ್ನು. ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹಲಸಿನ ಬೀಜವನ್ನು ಉಪಯೋಗಿಸಿಕೊಂಡು ಗುಲಾಬ್ ಜಾಮೂನನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನಾವು ಮಾಡೋ ರೆಗ್ಯುಲರ್ ಗುಲಾಬ್ ಜಾಮೂನ್ನ ತರಹ ಇದಷ್ಟು ತುಂಬ ಸಾಫ್ಟಾಗಿ ಏನು ಬರೋದಿಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿ ಇರ್ತದೆ. ನಾನು ಅಂದರೆ ಬೆಲ್ಲ ಉಪಯೋಗಿಸಿ ಮಾಡಿದೆ, ಸಕ್ಕರೆ ಹಾಕಲಿಲ್ಲ ಮತ್ತು ಮೈದಾ ಉಪಯೋಗಿಸಲಿಲ್ಲ ಇದರಲ್ಲಿ. ಹಾಗೆ ಆರೋಗ್ಯಕರವಾಗಿ ಇದನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೇನೆ. ತಿನ್ನಲಿಕ್ಕೆ ತುಂಬ ರುಚಿಯಾಗಿತ್ತು, ಯಾಕೆಂದರೆ ನಾನು ಇದಕ್ಕೆ ಹಾಲಿನ ಹುಡಿ ಹಾಕಿದೆ ಮತ್ತು ಬ್ರೌನ್ ಬ್ರೆಡ್ ಅಂದರೆ ಗೋಧಿ ಹುಡಿಯ ಬ್ರೆಡ್ಡನ್ನು ಒಂದು 2-3 ಸ್ಲೈಸ್ ಕಟ್ ಮಾಡಿ ಹಾಕಿದೆ ನಾನು. ಹಾಗೆ ಇದನ್ನು ಈಗ ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ 15 ಹಲಸಿನ ಬೀಜ ತಗೊಂಡಿದ್ದೇನೆ. ಅಂದರೆ 1 ಕಪ್ ಆಗಿದೆ ಅದು. ಹಾಗೆ 1 ಕಪ್ಪಷ್ಟು ಹಾಲಿನ ಹುಡಿ, ಎಲ್ಲವನ್ನು ಕೂಡ ಈಕ್ವಲ್ ಪೋರ್ಷನಲ್ಲಿ ತಗೊಂಡಿದ್ದೇನೆ. ಇದರಲ್ಲಿ ಅಳತೆ ತುಂಬ ಕರೆಕ್ಟಾಗಿರಬೇಕು, ಇಲ್ಲದಿದ್ದರೆ ಅದು ಸರಿ ಬರೋದಿಲ್ಲ. 1 ಕಪ್ಪಷ್ಟು, ಯಾವ ಕಪ್ಪಲ್ಲಿ ನೀವು ಹಲಸಿನ ಬೀಜ ತಗೊಂಡಿದ್ದೀರಿ ಅದೇ ಕಪ್ಪಲ್ಲಿ ಹಾಲಿನ ಹುಡಿ, ಅದೇ ಕಪ್ಪಲ್ಲಿ ಬ್ರೆಡ್ ಕ್ರಮ್ಸ್ ಅಂದರೆ ಬ್ರೆಡ್ಡನ್ನು ಹುಡಿ ಮಾಡಿ ಇಟ್ಕೊಂಡದ್ದು. ನಾನು 3 ಸ್ಲೈಸು ಬ್ರೌನ್ ಬ್ರೆಡ್ಡನ್ನು ಹುಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಹಲಸಿನ ಬೀಜವನ್ನು ಅರ್ಧ ಮಾಡಿ ಇಲ್ಲ ಇಡಿಯಾಗಿ ಕೂಡ ಬೇಯಿಸಿಕೊಳ್ಬೋದು. ಮೆತ್ತಗೆ ಒಂದು 3-4 ವಿಸಿಲ್ ಹಾಕಿಸಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ನಂತರ ಅದನ್ನು ಸ್ಮ್ಯಾಶ್ ಕೂಡ ಮಾಡಿಕೊಳ್ಬೋದು. ನಾನು ಮಿಕ್ಸರ್ ಜಾರಲ್ಲಿ ಹಾಕಿ ಅದನ್ನು ನುಣ್ಣಗೆ ರುಬ್ಬಿಕೊಂಡೆ. ನೀರೇನು ಹಾಕಲಿಲ್ಲ ನಾನು ಇದಕ್ಕೆ, ಹಾಗೇ ರುಬ್ಬಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ 1 ಕಪ್ ಹಾಲಿನ ಹುಡಿ ಹಾಗೂ 1 ಕಪ್ಪು ಬ್ರೆಡ್ಡನ್ನು ನಾವೇನು ಹುಡಿ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಹಾಕ್ಕೊಂಡು ಸ್ವಲ್ಪವೇ ಬೇಕಾದಷ್ಟೇ ನೀರು ಸೇರಿಸ್ಕೊಳ್ಳಿ. ಒಂದೇ ಸತಿಗೆ 1 ಕಪ್ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನನಗೊಂದು 1/4 ಕಪ್ಪಷ್ಟು ನೀರು ಸಾಕಾಯ್ತು. ಅದಕ್ಕೆ ಸ್ವಲ್ಪವೇ ಸೇರಿಸ್ಕೊಳ್ಳಿ. ಯಾಕೆಂದರೆ ನೀವು ರುಬ್ಬಿದಂತಹ ಬೇಳೆಯಲ್ಲಿ ನಿಮಗೆ ನೀರಿನ ಪಸೆ ಇರ್ತದೆ, ನಾವು ನೀರಲ್ಲಿ ಬೇಯಿಸಿರ್ತೇವೆ, ಹಾಗಾಗಿ ಅದಕ್ಕೆ ಬೇಕಾದಷ್ಟು ನೀರಿರ್ತದೆ. ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಅಷ್ಟೇ. ಅದಕ್ಕೋಸ್ಕರ 1-2 ಚಮಚದಷ್ಟು ನೀರು ಸೇರಿಸ್ಕೊಂಡು ಅದನ್ನು ನೋಡಿ ಈ ಥರ ಮೆತ್ತಗೆ ಇರಬೇಕು. ಹಿಟ್ಟು ತುಂಬ ಗಟ್ಟಿ ಇರಬಾರ್ದು. ಅದನ್ನು ನೆನೆಯಲಿಕ್ಕೆಲ್ಲ ಬಿಡುವ ಅವಶ್ಯಕತೆ ಏನಿಲ್ಲ. ಹಾಗೆಯೇ ನಾವು ಯಾವಾಗಲೂ ಗುಲಾಬ್ ಜಾಮೂನ್ ಯಾವ ಥರ ಮಾಡ್ತೇವೆ ಅದೇ ಥರ ಹಿಟ್ಟು ಕಲಸಿ ಕೂಡಲೇ ಅದನ್ನು ಮಾಡಿ. ಸಜ್ಜಿಗೆ ಎಲ್ಲ ಹಾಕಿದರೆ ಅದನ್ನು ಒಂದು ಸ್ವಲ್ಪ ನೆನೆಯಲಿಕ್ಕೆ ಬಿಡಬೇಕಾಗ್ತದೆ. ಇಲ್ಲಿ ನೆನೆಯಲಿಕ್ಕೆ ಬಿಡುವಂತಹದ್ದು ನೆನೆಯುವಂತಹದ್ದು ಎಂತ ಸಹ ಇಲ್ಲ, ಯಾಕಂದರೆ ಬ್ರೆಡ್ ಆಲ್ರೆಡಿ ಅದು ಬೇಕಾಗಿರುವಂತಹದ್ದು. ಹಾಗೆಯೇ ಹಾಲಿನ ಹುಡಿ ಅದು ಕೂಡ ಹಾಗೆ, ಅದನ್ನು ನೆನೆಯಬೇಕಂತ ಏನಿಲ್ಲ, ಅದು ನೆನೆಯುವಂಥದ್ದು ಅದರಲ್ಲಿ ಎಂತ ಸಹ ಇಲ್ಲ. ಬೇಳೆಯನ್ನು ನಾವು ನೀರು ಹಾಕಿ ಬೇಯಿಸಿರ್ತೇವೆ. ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಅದನ್ನು ಉಂಡೆ ಮಾಡಿಕೊಂಡು, ನಾನಿಲ್ಲಿ ಒಂದು ಸ್ವಲ್ಪ ಉದ್ದ ಮಾಡಿದೆ, ಒಂದು ಸ್ವಲ್ಪ ದುಂಡಗೆ ಮಾಡಿಕೊಂಡೆ. ಅಂದರೆ ಯಾವ ಶೇಪಲ್ಲಿ ಮಾಡಿದರೂ ಅದು ಬೇಯ್ತದೆ ಅಥವಾ ಒಳ್ಳೆಯದಾಗ್ತದೆ ಅಂತೇಳಿ ತೋರಿಸೋ ಉದ್ದೇಶ ಅಷ್ಟೇ. ನಿಮಗೆ ಇಂಥದ್ದೇ ಶೇಪ್ ಬೇಕಂದರೆ, ಈಗ ಕೆಲವರು ಹೇಳ್ಬೋದು ನಿಮ್ಮ ಉದ್ದಾಗ ಮಾಡ್ಬೋದಿತ್ತಲ್ಲ, ನಿಮಗೆ ಉರುಟು ಮಾಡ್ಬೋದಿತ್ತು ಅಂತೇಳಿ. ಅದಕ್ಕೋಸ್ಕರ ನಾನು ಎಲ್ಲ ಶೇಪಲ್ಲಿ ಕೂಡ ಅದನ್ನು ಮಾಡಿಕೊಂಡೆ. ಯಾವ ಶೇಪಲ್ಲಿ ಮಾಡಿದರೂ ಅದು ಚೆನ್ನಾಗೇ ಇರ್ತದೆ, ರುಚಿಗೇನು ವ್ಯತ್ಯಾಸ ಬರೋದಿಲ್ಲ. ಹಾಗೆ ಎಲ್ಲವನ್ನು ಕೂಡ ಉಂಡೆ ಮಾಡಿಕೊಂಡು, ನನಗಿಲ್ಲಿ 15ಕ್ಕೆ ನಾನು ಸ್ವಲ್ಪ ದೊಡ್ಡ ಉಂಡೆಗಳನ್ನು ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಡ್ರೈ ಗುಲಾಬ್ ಜಾಮೂನ್ ಮಾಡುವ ಐಡಿಯಾ ಇತ್ತು ನನಗೆ. ಆಮೇಲೆ ಅದಕ್ಕೆ ಕೊಬ್ಬರಿ ಎಲ್ಲ ಹಾಕಿದರೆ ಅದು ಹಾಳಾಗ್ತದೆ ಬೇಗ, ನಮಗಿಲ್ಲಿ ಮಳೆಗಾಲದಲ್ಲಿ ಉಳಿಯುವುದಿಲ್ಲ. ಅದಕ್ಕೋಸ್ಕರ ಮತ್ತು ಅದನ್ನು ಹಾಕಲಿಲ್ಲ ನಾನು. ಈಗ 2 ಅಚ್ಚಿನಷ್ಟು ಬೆಲ್ಲ ತಗೊಂಡು ಅದಕ್ಕೆ ನೀವು ಯಾವ ಕಪ್ಪಲ್ಲಿ ಅಳತೆಗೆ ತಗೊಂಡಿದ್ದೀರಿ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೇನೆ ನಾನು. ಬೇರೆಂತ ಹಾಕೋದು ಬೇಡ. ಅದಕ್ಕೆ 1-2 ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಅದನ್ನು ಕುದಿಲಿಕ್ಕೆ ಬಿಡುವ. ಅಲ್ಲಿ ಅದು ಕುದೀತಾ ಇರಲಿ ಆ ಸೈಡಲ್ಲಿ. ಇನ್ನೊಂದು ಕಡೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟು, ಎಣ್ಣೆ ಸರಿಯಾಗಿ ಬಿಸಿ ಆದ ನಂತರ ಉರಿ ಸಣ್ಣ ಮಾಡಿಕೊಂಡು ಅದಕ್ಕೆ ಒಂದೊಂದಾಗಿ ನೀವು ಮಾಡಿಟ್ಟ ಉಂಡೆಗಳನ್ನು ಹಾಕ್ಕೊಳ್ಬೇಕು. ಒಮ್ಮೆ ಎಷ್ಟು ಸರಿಯಾಗಿ ಎಣ್ಣೆಯಲ್ಲಿ ಮುಳುಗುವಷ್ಟು ಎಷ್ಟು ಹಿಡಿಯುತ್ತದೆ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ನಾನಿಲ್ಲಿ ಒಮ್ಮೆಗೆ ಉದ್ದ ಉಂಡೆಗಳನ್ನು ಮೊದಲು ಬೇಯಿಸ್ಕೊಂಡೆ, 8 ಉಂಡೆ ಹಿಡಿಯಿತು. ತುಂಬ ಎಣ್ಣೆ ಹಾಕ್ಕೊಳ್ಳಿಲ್ಲ ನಾನು, ಅಷ್ಟು ಬೇಯಿಸಲಿಕ್ಕೆ ಎಷ್ಟು ಬೇಕು ಅಷ್ಟೇ ಎಣ್ಣೆ ಹಾಕ್ಕೊಂಡೆ. ತುಂಬ ಹಾಕಿದರೆ ಒಂದೇ ಸತಿಗೆಲ್ಲ ಹಾಕ್ಕೊಳ್ಬೋದು, ಆದರೆ ಮತ್ತೆ ಎಣ್ಣೆ ವೇಸ್ಟ್ ಆಗ್ತದೆ. ಎಣ್ಣೆಯನ್ನು 1 ಅಥವಾ 2 ಸಾರಿ ಹುರಿಬೇಕು, ಆಮೇಲೆ ಅದನ್ನು ಉಪಯೋಗಿಸ್ಕೊಳ್ಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು. ಇದನ್ನು ಬ್ರೌನ್ ಆಗುವಲ್ಲಿವರೆಗೆ ಅಂದರೆ ಗೋಲ್ಡನ್ ಬ್ರೌನ್ ಬರುವಲ್ಲಿವರೆಗೆ ಅದನ್ನು ಕಾಯಿಸಬೇಕು. ಎಣ್ಣೆ ಬಿಸಿಯಾಗುವವರೆಗೆ ಮಾತ್ರ ದೊಡ್ಡ ಉರಿಯಲ್ಲಿಡಿ, ಆಮೇಲೆ ಅದನ್ನು ಸಣ್ಣ ಉರಿಯಲ್ಲೇ ಬೇಯಿಸಿ. ಇಲ್ಲದಿದ್ದರೆ ಒಳಗೆವರೆಗೆ ಅದು ಸರಿಯಾಗಿ ಬೇಯುವುದಿಲ್ಲ, ಯಾಕೆಂದರೆ ಗಟ್ಟಿ ಇರ್ತದೆ ಅದು. ನಿಮಗೆ ಉಳಿದ ಗುಲಾಬ್ ಜಾಮೂನಾಗಿ ಸಾಫ್ಟ್ ಇರುವುದಿಲ್ಲ. ಅದನ್ನು ಸರಿಯಾಗಿ ಬೇಯುವವರೆಗೆ ಅದನ್ನು ಇಟ್ಕೊಳ್ಬೇಕು. ಆ ಕಡೆ ನಮ್ಮ ಬೆಲ್ಲದ ಪಾಕ ಕೂಡ ರೆಡಿಯಾಗಿತ್ತು. ಗ್ಯಾಸ್ ಆಫ್ ಮಾಡುವಾಗ ನಾನು ಅದನ್ನು ತೋರಿಸಲಿಲ್ಲ. ಒಂದು ಸ್ವಲ್ಪ ನೂಲೆಳೆ ಬರುವಷ್ಟು ಅದನ್ನು ಕಾಯಿಸಿದರೆ ಸಾಕು. ಈಗ ನೋಡಿ, ಅದರ ಒಳಗೆ ಇದನ್ನು ಎಲ್ಲವನ್ನು ಕೂಡ ಹಾಕ್ಕೊಂಡು ಪುನಃ ಉಳಿದಂತಹ
ಉಂಡೆಗಳನ್ನು ಪುನಃ ಅದನ್ನು ಎಣ್ಣೆಯಲ್ಲಿ ಹಾಕಿ ಬೇಯಿಸಿಕೊಳ್ಳುವ. ಬೆಲ್ಲದ ಪಾಕ ತುಂಬ ಪಾಕ ಬರೋದೇನು ಬೇಡ. ಅದು ಗುಲಾಬ್ ಜಾಮೂನ್ ಮಾಡಲಿಕ್ಕೆ ನಾವು ಹೇಗೆ ಇರ್ತೇವೆ, ನಾವು ಗುಲಾಬ್ ಜಾಮೂನ್ ಮಾಡಲಿಕ್ಕೆ ಯಾವುದೇನು ಉಳ್ಳೆಳೆ ಪಾಕ ತೆಗೆಯುವುದಿಲ್ಲ. ಹಾಗೆಯೇ ಚೆನ್ನಾಗಿ ಒಂದು 5 ನಿಮಿಷ ಕುದಿಸಿಬಿಟ್ಟು ಅದನ್ನು ಹಾಕ್ತೇವೆ. ಅದೇ ಥರ ಇಲ್ಲಿ ಕೂಡ ಬೆಲ್ಲವನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಮೇಲೆ ಅದಕ್ಕೆ ಹಾಕ್ಕೊಳ್ಬೋದು. ಮತ್ತು ನಾವು ಇದನ್ನು ತುಂಬ ದಿನ ಏನು ಇಟ್ಕೊಳ್ಳೋದಿಲ್ಲ. ಒಂದು ಗುಲಾಬ್ ಜಾಮೂನ್ ಅಂದರೆ ಅಷ್ಟೇ 1 ಅಥವಾ 2 ದಿನದಲ್ಲಿ ನಾವು ಅದನ್ನು ಮುಗಿಸಬೇಕಾಗ್ತದೆ. ಅಷ್ಟೇ 1-2 ಸತಿ ತಿನ್ನುವಷ್ಟು ಮಾತ್ರ ಸ್ವಲ್ಪ ಸ್ವಲ್ಪವೇ ಮಾಡಿ, ತುಂಬ ಮಾಡಿ ಇಡ್ಲಿಕ್ಕೆ ಹೋಗಬೇಡಿ. ಇಟ್ಟರು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರ ತಿನ್ಬೋದು. ಇದನ್ನು ಹಾಳೆ ಏನಾಗೋದಿಲ್ಲ. ನೋಡಿ, ನಮ್ಮ ರುಚಿಯಾದ ಬೆಲ್ಲದ ಗುಲಾಬ್ ಜಾಮೂನ್ ರೆಡಿ ಆಯಿತು. ಅದನ್ನು ನೋಡಿ 10 ನಿಮಿಷ ಆಯಿತು ನಾನು ಹಾಕಿ. 10 ನಿಮಿಷದಲ್ಲಿ ನಮ್ಮ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಇಲ್ಲಿಗೆ ಇನ್ನೊಂದು ಬ್ಯಾಚ್ ಫ್ರೈ ಆಗ್ತಾಯಿದೆ. ಇದನ್ನು ಕೂಡ ಅದೇ ಥರ ನಿಮಗೆ ಬ್ಲ್ಯಾಕ್ ಗುಲಾಬ್ ಜಾಮೂನ್ ಬೇಕು ಅಂತಾದರೆ ಸ್ವಲ್ಪ ಡಾರ್ಕ್ ಕಲರ್ ಬರುವಲ್ಲಿವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೋದು. ಇಲ್ಲ ನಿಮಗೆ ರೆಗ್ಯುಲರ್ ಗುಲಾಬ್ ಜಾಮೂನ್ ಸಾಕು ಅಂತಾದರೆ ಈ ಥರ ಗೋಲ್ಡನ್ ಕಲರ್ ಬರುವಾಗ ಅದನ್ನು ತೆಗೆದುಕೊಳ್ಬೋದು. 2 ಥರದ ಗುಲಾಬ್ ಜಾಮೂನ್ ಕೂಡ ಮಾಡಿಕೊಳ್ಬೋದು. ಡ್ರೈ ಗುಲಾಬ್ ಜಾಮೂನ್ ಇಷ್ಟಪಡುವವರು ಇದನ್ನು ಒಂದು 1/4 ಗಂಟೆ ಕಾಲ ಅದನ್ನು ಸಕ್ಕರೆ ಪಾಕದಲ್ಲಿ ಅಥವಾ ನಾನು ಬೆಲ್ಲದಲ್ಲಿ ಮಾಡಿದ್ದು, ನೀವು ಸಕ್ಕರೆ ಪಾಕದಲ್ಲಿ ಮಾಡಿಕೊಳ್ಬೋದು. ಸಕ್ಕರೆ ಪಾಕದಲ್ಲಿ ಅದೇ ಒಂದು 1/4 ಗಂಟೆ ಬಿಟ್ಟು ನಂತರ ಅದನ್ನು ತೆಗೆದು ತೆಂಗಿನಕಾಯಿಯ ಹುಡಿ ಮಾಡಿದಂತಹ ತೆಂಗಿನಕಾಯಿ ಬುರಾದ ಅಂತ ಹೇಳ್ತಾರೆ, ತೆಂಗಿನಕಾಯಿಯ ಹುಡಿ, ಅದರಲ್ಲಿ ಒಮ್ಮೆ ಮುಳುಗಿಸಿ ತೆಗಿಬೋದು. ಇಷ್ಟ ಇಲ್ಲ ಅಂತಾದರೆ ರೆಗ್ಯುಲರ್ ಆಗಿ ಇದೇ ಥರ ಗುಲಾಬ್ ಜಾಮೂನನ್ನು ಉಪಯೋಗಿಸ್ಕೊಳ್ಬೋದು. ನಾನು ಅದೇನು ಕೂಡ ಹಾಕದೆ ಹಾಗೇ ಡ್ರೈ ಗುಲಾಬ್ ಜಾಮೂನ್ ಸರ್ವ್ ಮಾಡಿದೆ. ಬಿಸಿಯಾದ ಗುಲಾಬ್ ಜಾಮೂನು ಹಾಗೇ ತಿನ್ನಲಿಕ್ಕೆ ಚೆನ್ನಾಗಿತ್ತಿದು. ನಮ್ಮಲ್ಲಿ ಎಲ್ಲರಿಗೆ ಕೂಡ ಇದು ಇಷ್ಟ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.